ಈಗ ನಾವು ತೋರಿಸುವಂಥ ವಿಡಿಯೋ ಇದೆಯಲ್ಲ, ನೀವು ಅದನ್ನು ನೋಡಲೇಬೇಕು. ಯಾಕಂದರೆ ಈ ಸಣ್ಣ ಪುಟ್ಟ ಈ ನೋವುಗಳು ಬಂದಂಥ ಸಂದರ್ಭದಲ್ಲೇ ನಾವು ಕುಗ್ಗಿ ಹೋಗಿಬಿಡ್ತೀವಿ, ನಾವು ಬಗ್ಗಿ ಹೋಗಿಬಿಡ್ತೀವಿ, ಏನಪ್ಪ ಮುಗಿದೋಯ್ತು ಕತೆ ಅಂತ. ಆದರೆ ಆಕೆ ಗೊತ್ತಿತ್ತು, ದತ್ತಣ್ಣ ಅದೇ ಮಾತನ್ನು ಹೇಳಿದ್ರು, ಆಕೆ ಗೊತ್ತಿತ್ತು ನೋಡಿ ಅಂತ. ಆ ಗೊತ್ತಿದ್ದಂಥ ಸಂದರ್ಭದಲ್ಲೂ ಕೂಡ, ಸಾವಿನ ದಿನಗಳು ಹತ್ತಿರ ಇವೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಗೆಳತಿಯರು ಬಂದಾಗ ವಿಗ್ ಹಾಕ್ಕೊಂಡು ಆಕೆ ಎಷ್ಟರ ಮಟ್ಟಿಗೆ ಎಂಜಾಯ್ ಮಾಡಿದ್ರು. ಬಿ ಆರ್ ಛಾಯಾ ಇದಾರಲ್ಲ, ಆಕೆ ಪರಮಾಪ್ತ ಗೆಳತಿ. ಆ ಛಾಯಾ ಆಗಿರ್ಬೋದು, ಛಾಯಾ ಅವರ ಪತಿ ಆ ಪದ್ಮಪಾಣಿ ಇದಾರಲ್ಲ, ಅವರು ಕೂಡ ಅಷ್ಟೇ ಭಾರಿ ಕ್ಲೋಸ್ ಫ್ರೆಂಡ್ಸ್ ಇವರು. ಸೊ ಛಾಯಾ ಅವರು ಹೋದಂಥ ಸಂದರ್ಭದಲ್ಲಿ, ಜೊತೆಗೆ ಅವರ ಗೆಳತಿಯರು ಹೋದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅವರು ಹಾಡು ಹೇಳ್ಕಂತ ನಲ್ದ್ರು ನೋಡಿ, ಬಹಳ ಆಶ್ಚರ್ಯ ಆಗುತ್ತೆ. ಅದು ನೋಡಿ ನೀವು ಕೂಡ. ಮೇಡಮ್ ಹೆಂಗಿದೆ ನಮ್ಮ ಹೊಸ ಹೇರ್ ಸ್ಟೈಲ್? ಅಯ್ಯೋ ನೀನ್ ಬಿಡು ತಾಯಿ, ಸ್ವೀಟ್ 16 ನಮ್ಮ ವಯಸ್ಸು 16, ಮನಸ್ಸು ಹುಚ್ಚುಕೋಡಿ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ನಗು, ಮರುಗಳಿಗೆ ಮೌನ. ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ. ನಗೆಯ ಕಂಡ ಮೋಡಿಯಲ್ಲಿ ನಡೆಯುತ್ತೆನ್ನ ಜೀವ. ನಿನ್ನ ತುಂಡ ಹೂನಗೆ ಅಂತಾನೆ, ನಂದು ತುಂಡ ಹೂನಗೆ ಅನ್ನೋದು ನನಗೆ ಗೊತ್ತಿದೆ. ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ, ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ. ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು, ಅದಕ್ಕೆ ಹಿಮ್ಮೇಳವನೇ ಸೋಸಿ ಬಹ ಸುಳಿಗಾಳಿ. ತೆಂಗು ಗರಿಗಳ ನಡುವೆ ನುಸುಳುತ್ತಿತ್ತು. ಸೋ ಅಂತ ಸುರಿತಿತ್ತು ಅಂತ ಇದ್ದಕ್ಕಿದ್ದಾಗೆ ಹಾಡು ನಿಲ್ಸ್ಬಿಟ್ರೆ ಹಾಡುಗಳು ಸುರಿ ಮಳೆ ಬೇಕು ಅಂದ್ರೆ ಎಲ್ಲೂ ಹುಡುಕ್ಲಿ ನಾನು. ಎಲ್ಲೂ ಹುಡುಕ್ಬೇಡ. ಎಲ್ಲೋ ಹುಡುಕಿ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಗುರುತಿಸದಾದೆನು ನಮ್ಮೊಳಗೆ. ನಾನು ಅಪರ್ಣ, ಛಾಯಾ, ಸುನೀತಾ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸ್ಕೊಂಡಿದ್ದೀವಿ. ಎಂಥ ರಸಗಳಿಗೆ ಅಲ್ವಾ ಮೇಡಮ್? ಹೆಂಗಿದೆ ನೋಡಿ, ಇದು ಎಂಥ ರಸಗಳಿಗೆ ಅನ್ನುವಂಥ ಮಾತು. ಆ ಗಳಿಗೆ ಇನ್ನು ಬರಲಿಕ್ಕೆ ಸಾಧ್ಯನಾ? ಯಾಕಂದರೆ ಈ ಎಂಥ ಅಮೃತ ಗಳಿಗೆಯಲ್ಲಿ ಎಲ್ಲ ಇವರು ಗೆಳತಿಯರು ಸೇರಿದ್ರು ನೋಡಿ, ಎಂಥ ಅದ್ಭುತವಾಗಿ ಹಾಡಿದ್ರು ನೋಡಿ. ವಿಗ್ ಹಾಕ್ಕೊಂಡಿರುವಂಥ ಆಕೆ ನೋಡಿದಾಗ ಗೊತ್ತಾಗುತ್ತೆ ಒಳಗಡೆ ಏನೇ ನೋವಿರ್ಬೋದು, ಎಂದೂ ಕೂಡ ತೋರಿಸುವಂಥ ಮನೋಭಾವನೆ ಅಪರ್ಣ ಅವ್ರದ್ದಲ್ಲವೇ ಅಲ್ಲ. ಇದು ಬನ್ನಿ, ಬಿ ಆರ್ ಛಾಯಾ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ ಜೊತೆ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಮೇಡಮ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಮೇಡಮ್, ಅಪರ್ಣ ಅವರ ವ್ಯಕ್ತಿತ್ವ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು, ಅದರಲ್ಲೂ ಕನ್ನಡದ ಕಂಪನ್ನು ಉಳಿಸುವಂತಹ ನಿರೂಪಕಿ. ನಿಮ್ಮ 40 ವರ್ಷದ ಸ್ನೇಹ ಅವ್ರ ಜೊತೆಗೆ ಆರಂಭ ಹೆಂಗಾಯಿತು? ಈ ಸುದ್ದಿ ಕೇಳಿದಾಗ ನಿಮಗೆ ಯಾವಾಗ ಗೊತ್ತಾಯ್ತು ಅಂತ? ನನಗೆ ತುಂಬ ಆತ್ಮೀಯರಾದಂಥ ಗೆಳತಿ, ತುಂಬಾ ಕ್ಲೋಸು. ಒಂದು ದಿವಸನೂ ನಾವು ಫೋನ್ ಇಲ್ದಿರ ಇಲ್ಲ. ಅವಳಿಗೆ ಹತ್ತಿರವಾದವಳು ಅಂದರೆ ಕೆಲವು ವ್ಯಕ್ತಿಗಳು, ಅದರಲ್ಲಿ ನಾನು ಒಬ್ಬಳು. ತುಂಬ ಬೇಜಾರಾಗ್ತಿದೆ. ಬಟ್ ಏನು, ಅವಳು ತುಂಬ ಸಫರ್ ಮಾಡ್ತಾ ಇದ್ವಿ 2 ವರ್ಷದಿಂದನೂ. ಫಸ್ಟ್ ಸ್ಟೇಜೇ ಗೊತ್ತಾದಾಗಲೇ ತುಂಬ ಧೈರ್ಯ ತಗೊಂಡು ಎಲ್ಲ ಟ್ರೀಟ್ಮೆಂಟು ತಗೊಂಡು ಎಲ್ಲ ಮಾಡಿದ್ಲು, ಹೋರಾಟ ತುಂಬ ಮಾಡಿದ್ಲು, ತುಂಬ ಸಫರ್ ಮಾಡಿದ್ಲು. ಆಮೇಲೆ ಯಾರಿಗೂ ಗೊತ್ತಿರಲಿಲ್ಲ ಅವಳಿಗೆ ಇದ್ದಿದ್ದು. ನಮ್ಮ ಕೆಲವು ಸ್ನೇಹಿತರಿಗೆ ಮಾತ್ರ ಯಾರಿಗೂ ಹೇಳೋಕ್ಕೂ ಇಷ್ಟಪಡ್ತಾ ಇರಲಿಲ್ಲ. ಯಾಕೆಂದರೆ ನನ್ನವು ನನ್ನಲ್ಲೇ ಇರಲಿ, ಬೇರೆಯವ್ರಿಗೆಲ್ಲ ಯಾಕೆ ಗೊತ್ತಾಗಬೇಕು ಅನ್ನೋ ಒಂದು ಭಾವನೆ. ಬಟ್ ಹೋರಾಟ ನಡೆಸಿದ್ಲು. ಬಟ್ ಏನು ಮಾಡೋದು, ಇದು ನಮ್ಮ ಕೈ ಮೀರಿದಲ್ಲ, ಏನು ಮಾಡೋದು. ಮೇಡಮ್, ಸಹಜವಾಗಿ ಅಂದರೆ ಅವ್ರು ಯಾವತ್ತೂ ಕೂಡ ಅನಾರೋಗ್ಯದಿಂದ ಕಂಡಿರಲಿಲ್ಲ. ನೋಡುವಂಥ ಸಾಕಷ್ಟು ವೇದಿಕೆಗಳಲ್ಲಿ ಕಾಣಿಸ್ಕೊಂಡ್ರು ಕೂಡ ಅನಾರೋಗ್ಯ ಇದೆ ಅನ್ನುವಂಥ ಮಾಹಿತಿ ಕೂಡ ಇರಲಿಲ್ಲ. ಸೊ ಸಹಜವಾಗಿ ಯಾವತ್ತು ಅವರು ತೀರಾ ಈ ಒಂದು ಅಂದರೆ
ಸಮಸ್ಯೆಯಿಂದ ಬಳಲೋಕೆ ಶುರು ಮಾಡಿದ್ರು, ಅವತ್ತಿನ ಅವರ ದಿನಗಳು ಹೆಂಗಿರ್ತಿದ್ವು ನೀವು ನೋಡಿದಂಗೆ ಏನು ಹೇಳ್ತಾ ಇದ್ರು ಅಪರ್ಣ ಅಂತ? ತುಂಬ ಛಲಗಾತಿಪ್ಪ ಅವಳು. ನನ್ನ ನಂಬ್ತಿರೋ ಬಿಡ್ತಿರೋ, ಮೊನ್ನೆ ಈಗ ಒಂದು ಲಾಸ್ಟ್ ವೀಕು ಫೋನ್ ಮಾಡಿದಾಗ ನೋಡಿ, ನಾನು ತಮಾಷೆಗೆ ಹೇಳ್ತಿದ್ಲು, ನಾನು ಹೋದ ತಕ್ಷಣ ನಿನಗೆ TV9 ಅವರು ಎಲ್ಲ ಬಂದ್ಬಿಟ್ಟು ಏನು ಅನಿಸುತ್ತೆ ಅಂತ ಕೇಳ್ತಾರೆ, ಅವಾಗ ಏನೇ ಹೇಳ್ತೀಯ ಅಂತ. ಅದು ತುಂಬ ನೆನಪಾಗ್ತದೆ. ಮೇಡಮ್, ಜಸ್ಟ್ ಅಂದರೆ ಇತ್ತೀಚೆಗೆ ಅವ್ರನ್ನ ಭೇಟಿ ಮಾಡಿದ್ದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು, ಕೊನೆಯದಾಗಿ ಯಾವಾಗ ಮಾತಾಡಿದ್ರಿ ಅನ್ನುವಂಥದ್ದು ಮೇಡಮ್? ಮೊನ್ನೆನೂ ಹೇಳ್ತಾ ಇದ್ಲು ಈ ಥರ, ನಾನು ಸರಿ ಹೋಗ್ತೀನಿ, ಚಿಕ್ಕಮಂಗ್ಳೂರು ಹೋಗೋಣ ಅಂದರೆ ಟ್ರೀಟ್ಮೆಂಟ್ ಎಲ್ಲ ತುಂಬ ಒಂಥರ ಪರ್ಫೆಕ್ಟಾಗಿ ತೊಗೊಂಡ್ಲ ಅವಳು. ಅಂದರೆ ಬಿಡಲಿಲ್ಲ, ಬದುಕೋ ಆಸೆ ತುಂಬ ಇತ್ತು, ಏನು ಮಾಡೋದು. ಸಹಜವಾಗಿ ಅಂದರೆ ಅವರ ಕನಸುಗಳೇನಿತ್ತು, ಯಾಕಂತಂದರೆ ಸಹಜವಾಗಿ ಅವ್ರಿಗೆ ಗೊತ್ತಿತ್ತು ಬದುಕಿನ ಕೊನೆಯ ದಿನಗಳಲ್ಲಿದ್ದರೂ ಕೂಡ ಬದುಕುವ ಛಲಗಳಿತ್ತು, ಆಸೆಗಳಿತ್ತು. ಏನು ಹೇಳ್ತಿದ್ರು ಅಂತ? ಕನಸು ಅಂತಲ್ಲ ಅವಳಿಗೆ, ಏನಂದರೆ ಮುಂದಿನ ಜೀವನ ಆರಾಮಕ್ಕೆ ಥರ ಆರಾಮಾಗಿ ಕಳಿಬೇಕು ಅನ್ನೋದಿತ್ತು. ಅಂದರೆ ಈ ಕಾಯಿಲೆ ಒಂದು ಯಾವಾಗೂ ಹೇಳೋಳು, ಮನುಷ್ಯನಿಗೆ ದುಡ್ಡು ಬೇಡ, ಯಾವುದು ಶ್ರೀಮಂತಿಕೆ ಬೇಡ, ಆರೋಗ್ಯ ಒಂದು ಸರಿ ಇರಬೇಕು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ತುಂಬ ಪ್ರಯತ್ನ ಪಟ್ಲು, ಆಗಲಿಲ್ಲ ಅಷ್ಟೇ. ನಟನೆ ನಿರೂಪಣೆ ಹೊರತುಪಡಿಸಿ ಅವ್ರಿಗಿರುವಂತಹ ಆಸಕ್ತಿಗಳು, ಹವ್ಯಾಸಗಳ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಂಡಿರುವಂಥದ್ದು, ಮತ್ತು ನೀವು ಯಾವತ್ತೂ ಹಾಡುಗಳನ್ನು ಹಾಡ್ತಾ ಇರ್ತೀರಿ, ಅವ್ರಿಗೋಸ್ಕರ ಅವ್ರಿಗೆ ಇಷ್ಟ ಆಗಿರುವಂಥ ಹಾಡಾದರೆ ಯಾವುದಾಗಿತ್ತು? ಅಯ್ಯೋ, ಅವಳೆಲ್ಲ ಹಳೆ ಹಾಡುಗಳೆಲ್ಲ ತುಂಬ ಇಷ್ಟಪಡೋಳು. ತುಂಬಾ ನಾವೆಲ್ಲ ಇಬ್ಬರು ಕೂತ್ಕೊಂಡ್ರೆ ಬರೀ 60s 70s ಹಾಡುಗಳನ್ನೆಲ್ಲ, ಅವರು ರೇಡಿಯೋನಲ್ಲಿ ಆ್ಯಂಕರು ಆಗಿದ್ರಲ್ಲ, ಸೊ ನಿರೂಪಕಿನೂ ಆಗಿದ್ರು. ನಾವು ಸುಮಾರು ಪ್ರಾಜೆಕ್ಟ್ಸ್ ಮಾಡಿದ್ದೀವಿ ಅವ್ರ ಜೊತೆ ಎಲ್ಲ, ಮ್ಯೂಸಿಕಲ್ ಇಬ್ಬರು ಜೊತೆಗೆ ಸೇರಿ ಮಾಡಿದ್ವಿ. ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅವಳಿಗೆ, ಅಂದರೆ ಅದ್ರ ಬಗ್ಗೆ ರಿಸರ್ಚ್ ಮಾಡೋದಿರ್ಬೋದು, ಅದ್ರ ಬಗ್ಗೆ ಒಂದು ಆ್ಯಂಕರಿಂಗ್ ಎಲ್ಲ ಮಾಡೋದು, ಅದೆಲ್ಲ ಭಾಳ ಆಸೆ. ಇನ್ನೂ ಏನೇನೋ ಪ್ರಾಜೆಕ್ಟ್ ಮಾಡಬೇಕು ಮುಂದೆ ಅಂತೆಲ್ಲ ಇತ್ತು. ಕೊನೆ ಮಾತು, ಕೊನೆ ಭೇಟಿ ವಿಚಾರ ನಾ ಹೇಳಿದ್ನಲ್ಲ, ನಾನು ಅವಳು ಹೋಗೋ ಹಿಂದಿನ ದಿವಸನೂ ನಾನು ಮಾತಾಡಿದ್ದೀನಿ ಅಂತ. ಅಲ್ಲಿ ತನಕನೂ ಶಿ ವಾಸ್ ಚೆನ್ನಾಗೇ ಇದ್ಲು ಅವಳು. ಆಮೇಲೆ ಸೀರಿಯಸ್ ಪ್ರಾಬ್ಲಮ್ ಆಯಿತು, ಹಾಸ್ಪಿಟಲೈಸ್ ಆದಳು. ಆಮೇಲೆ ಇವಾಗೇ ನೋಡ್ತಾ ಇರೋದು. ಮೊನ್ನೆನೂ ಮಾತಾಡಿದ್ದೀನಿ ನಾನು. ಒಟ್ಟಿನಲ್ಲಿ ಹೇಳಿದೆ, ಛಲಗಾತಿ. ಆ ಕ್ಯಾನ್ಸರ್ ಅನ್ನೋದನ್ನು ಅವಳು ಒಂಥರ ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ಯಾವ ಮೆಡಿಕೇಶನ್ನು ಬಿಟ್ಟಿರಲಿಲ್ಲ, ಎಲ್ಲ ಮಾಡ್ತಿದ್ಲು. ಒಳ್ಳೆ ಶಾಂತಿ ಸಿಗಲಿ ಅಷ್ಟೆ. ಇದು ಛಾಯಾ ಅವರ ಮಾತು. ಈ ಕೇಳಿದಂಥ ಸಂದರ್ಭದಲ್ಲಿ ಹೊಟ್ಟೆ ಉರಿದು ಬಿಡುತ್ತೆ, ಒಂಥರ ಒಳಗಡೆ ಕಲಸ್ದಂಗೆ ಆಗಿಬಿಡುತ್ತೆ. ನೋಡಿ ಎಂಥ ಇದು, ಆಕೆಗೆ ಆ ಮಾರಣಾಂತಿಕವಾದಂಥ ರೋಗ ಅಡರಿದ್ರು ಕೂಡ ಒಂದು ಚೂರೂ ಕೂಡ ತೋರಿಸ್ಕೊಳ್ದಾನೆ ಆ ರೀತಿ ನಗನಗುತ್ತಾ ಗೆಳತಿಯರ ಜೊತೆಗೆ ಹಾಡಿದ್ದು. ಕೊನೆಗೇನು ಅಂದರೆ, ನಾನು ಹೋದ ಮೇಲೆ ಹಿಂಗೆ ಬಂದು ಕೇಳಿದ್ರೆ, TV9 ಬಂದು ಕೇಳಿದ್ರೆ ನೀನು ಏನು ಹೇಳ್ತೀಯಾ ಅಂತ ಗೆಳತಿ ಕೇಳಿರೋದು. ನೋಡಿ ಎಂಥ ಇದು ಅದ್ಭುತವಾದಂಥ ವ್ಯಕ್ತಿತ್ವ.